ಡಿಜಿಟಲ್ ಗೋಲ್ಡ್ ಹಾಗಂದ್ರೆ ಏನು ಅಂತ ಹೇಳಿ. ಗೋಲ್ಡ್ದಲ್ಲೇ ಹೂಡಿಕೆ ಮಾಡ್ತೀರಾ, ಚಿನ್ನದಲ್ಲೇನೆ ಹೂಡಿಕೆ ಮಾಡ್ತೀರಾ, ಬಟ್ ಡಿಜಿಟಲಿ ಮಾಡಿ. 10 ರೂಪಾಯಿಂದ 50 ರೂಪಾಯಿಂದ ನಿಮ್ಮ ಮೊಬೈಲ್ದಲ್ಲಿ ನೀವು ಯಾಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡ್ಬೋದು. ಡಿಜಿಟಲ್ ಗೋಲ್ಡ್ ಪಾಪ್ಯುಲರ್ ಆಗಿದೆ ಅಂದ ತಕ್ಷಣ ನಾನು ಕಣ್ಮುಚ್ಚಿ ಹೂಡಿಕೆ ಮಾಡೋದು ತಪ್ಪು. ಡಿಜಿಟಲ್ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಿದ ತಕ್ಷಣ ಮೋಸ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಮೋಸ ಆಗಿಲ್ಲ ಇಲ್ಲಿವರೆಗೆ, ಬಟ್ ಮುಂದೆ ಮೋಸ ಆಗೋ ಚಾನ್ಸಸ್ ಇಲ್ಲ ಅಂತ ತಿಳ್ಕೊಬೇಡಿ. ಸೊ ಡಿಜಿಟಲ್ ಗೋಲ್ಡ್ ಸ್ಪೆಸಿಫಿಕಲಿ ಮೀನ್ ಫಾರ್ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್. ಡಿಜಿಟಲ್ ಮುಖಾಂತರವಾಗಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಬೆಸ್ಟ್ ಪ್ಲಾಟ್ಫಾರ್ಮ್ಗಳು ಯಾವ್ಯಾವಿದೆ ಚಿಕ್ಕದಾಗಿ ಒಂದು ತಿಳ್ಕೊಳ್ಬೇಕು ನೋಡಿ. ಜಾರ್ ಆ್ಯಪ್ ಇದೆ, ನಂತರ ಗೂಗಲ್ ಪೇ, ಫೋನ್ ಪೇ, ಅಮೆಜಾನು. ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಅಂದ್ರೆ ಲಾಂಗ್ ಟರ್ಮ್ ಒಳ್ಳೇದ, ಶಾರ್ಟ್ ಟರ್ಮ್ ಒಳ್ಳೇದ? ಶಾರ್ಟ್ ಟರ್ಮ್ ಒಳ್ಳೇದು. ಫಿಸಿಕಲ್ ಗೋಲ್ಡ್ ಡೆಲಿವರಿ ಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಡೆಲಿವರಿ ತಗೋಬಹುದು, ಅಥವಾ ನಿಮ್ಗೆ ದುಡ್ಡು ಬೇಕಂದ್ರೆ ದುಡ್ಡು ತಗೋಬಹುದು. ಸೊ ಆಪ್ಷನ್ ಇದೆ. ಆಪ್ಗಳು ನಾವು ನೋಡ್ತಿರ್ತೀವಿ ಸಾಕಷ್ಟು ಜಾಹೀರಾತುಗಳು ಕೂಡ. ಅಂದ್ರೆ ಸೇಫ್ ಎಷ್ಟಿದೆ ಅಂತ ಏನಾದ್ರೂ ಆದಂತ ಸಂದರ್ಭದಲ್ಲಿ ಈ ಆಪ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆಪ್ ಮುಖಾಂತರ ನಿಮ್ಗೆ ಏನಾದ್ರೂ ಮೋಸ ಆಗುತ್ತಂದ್ರೆ ಆಗಲ್ಲ. ಆದ್ರೆ ಡಿಜಿಟಲ್ ಗೋಲ್ಡ್ ನಲ್ಲಿ ಈ ತರ ಏರಿಳಿತಗಳಾದ್ರೆ ಅಲ್ಲಿ ವ್ಯತ್ಯಾಸಗಳೇನಾದ್ರು ಕಾಣುತ್ತೆ. ಗೋಲ್ಡ್ ಪ್ರೈಸ್ ಅಪ್ ಆದ್ರೂ ನಿಮ್ದು ಅಪ್ ಆಗ್ತಾ ಇರುತ್ತೆ, ಕಮ್ಮಿ ಆದ್ರೂ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ಅಪ್ ಅಂಡ್ ಡೌನ್ ಆ ರಿಸ್ಕ್ ಇದ್ದೇ ಇರುತ್ತೆ. ಡಿಜಿಟಲ್ ಗೋಲ್ಡ್ ಗೆ ಇದು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ. ಗೋಲ್ಡ್ ಅಲ್ಲಿ ಲಾಂಗ್ ಟರ್ಮ್ ಇದ್ರೆ ಇವತ್ತು ಕೂಡ, ಈ ಮಂತ್ ಕೂಡ, ಇವತ್ತು ಕೂಡ ನೀವು ಹೋಲ್ಡ್ ಮಾಡ್ಲಿಕ್ಕೆ ಒಳ್ಳೇದಂತ ಹೇಳ್ತೀನಿ.